ನಮಸ್ಕಾರ, ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟವಾಗುವಂಥ ಊಟ ಅಂದರೆ ಅದೇ ಬಿರಿಯಾನಿ. ನಾನಿವತ್ತು ನಿಮಗೆ ಈಸಿಯಾಗಿ ಬಿರಿಯಾನಿನ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಒಂದು ಪಾತ್ರೆ ತೊಗೊಳ್ಳಿ, ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದಾದ ಮೇಲೆ ಸ್ವಲ್ಪ ಕಾಯ್ದ ಮೇಲೆ ಪಲಾವ್ ಸಾಮಾನು, ಚಕ್ಕೆ, ಲವಂಗ, ಎಲೆ ಮತ್ತು ಏನೇ ಇದ್ರೂ ಅದ್ರ ಪಲಾವ್ ಸಾಮಾನು ಬರುತ್ತಲ್ಲ ಐಟಮ್ಸ್ ಅವೆಲ್ಲ ಹಾಕ್ಕೊಳ್ಳಿ. ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋಕ್ಕಂಟ ಇದು ಮಾಡ್ಕೊಳ್ಳಿ. ಅದಾದಮೇಲೆ ಶುಂಠಿ ಹಾಕ್ಕೊಂಡು, ಶುಂಠಿನೂ ಹಸಿ ವಾಸನೆ ಹೋಗಬೇಕು ಅಲ್ಲಿ ಗಂಟ ಸ್ವಲ್ಪ ಹುರ್ಕೊಳ್ಳಿ. ಅದಾಗಿ ಒಂದು ಸ್ವಲ್ಪಕ್ಕೆ ಅದಕ್ಕೆ ಒಂಚೂರು ಅರಿಶಿನ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊತಾ ಇರಿ. ಫ್ರೈ ಮಾಡ್ಕೊಂಡು ಆದಮೇಲೆ ನೀವು ಗರಂ ಮಸಾಲೆ, ಚಿಕನ್ ಮಸಾಲೆ, ಧನಿಯಾ ಮಸಾಲೆ ಮತ್ತು ಒಂದು ಅರ್ಧ ಟೊಮೊಟೊ ಹಾಕಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಪೇಸ್ಟ್ ಅಂದರೆ ಟೊಮೊಟೊ ಮೆತ್ತಗಾಗಬೇಕಲ್ಲ, ಪೇಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಒಂದೆರಡು ಮೆಣಸಿನ್ಕಾಯಿ ಹಾಕ್ತೀನಿ. ಹಾಗೆ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಚಿಲ್ಲಿ ಪೌಡರು, 1-2 ಮೆಣಸಿನ್ಕಾಯಿ ಹಾಕಿದ್ದೀನಿ. ಖಾರ ಕಡಿಮೆ ತಿನ್ನೋದ್ರಿಂದ ನೀವು ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಚಿಕನ್ ಚೆನ್ನಾಗಿ ವಾಶ್ ಮಾಡಿಕೊಂಡು 1-2 ಸಲ ವಾಶ್ ಮಾಡಿದ್ಮೇಲೆ ಅದನ್ನು ಇದಕ್ಕೆ ಮಸಾಲೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದು 15 ನಿಮಿಷ ಬಿಟ್ಬಿಡಿ. ಅದನ್ನು ನೀರು ಹಾಕೋಕ್ಕೆ ಹೋಗ್ಬೇಡಿ, ಹಾಗೆ ಬೇಯ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಪಾತ್ರೆ ತೊಗೊಳ್ಳಿ. ಇನ್ನೊಂದು ಪಾತ್ರೆ ಬೇಡ, ತವ ತೊಗೊಳ್ಳಿ. ತವ ತೊಗೊಂಡ್ಮೇಲೆ ಅದ್ರ ಮೇಲೆ 2 ಈರುಳ್ಳಿ, ಒಂದು ಅರ್ಧ ತೆಂಗಿನಕಾಯಿ, 1-2 ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲೇ ಇದು ಮಾಡ್ಕೊಳ್ಳಿ. ತವ ಮೇಲೆ ಆರೋಗಿರೋ ಟೊಮೊಟೊ ಮತ್ತು ತೆಂಗಿನಕಾಯಿ ಮತ್ತು ಈರುಳ್ಳಿನ ಅದ್ರ ಜೊತೆಗೆ ಕೊತ್ತಂಬರಿ, ಪುದೀನ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಆ ಪೇಸ್ಟನ್ನು ಚಿಕನ್ನಿಗೆ ಹಾಕ್ಕೊಳ್ಳಿ. ಚಿಕನ್ಗೆ ಹಾಕಿ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋಗಂಟ ಇದು ಮಾಡ್ಕೊಳ್ಳಿ. ಅದಾದಮೇಲೆ ಅಕ್ಕಿ ಗೊತ್ತಲ್ಲ, ಮೆಜರ್ಮೆಂಟಲ್ಲಿ ಅಕ್ಕಿ 1 ಗ್ಲಾಸ್ ನೀರು ತೊಗೊಂಡ್ರೆ 2 ಗ್ಲಾಸ್ ನೀರು ತೊಗೊಂಡ್ರೆ 1 ಗ್ಲಾಸ್ ಅಕ್ಕಿ, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ತೊಗೊಳ್ಳಿ. ಹಾಗೆಯೇ ಈಗ ನಾನು 4 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, 8 ಗ್ಲಾಸ್ ನೀರು ಹಾಕಿದ್ದೀನಿ. ಆ ಥರ ಲೆಕ್ಕದ ಮೇಲೆ ಮಾಡಿದ್ದೀನಿ. ಒಂಚೂರು ಸಾಲ್ಟ್ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಸಾಲ್ಟು, ಒಂದು ಸ್ವಲ್ಪ ನಿಂಬೆಹಣ್ಣು ಇದ್ದರೆ ನಿಂಬೆಹಣ್ಣು ಹಾಕ್ಕೊಳ್ಳಿ. ಟೇಸ್ಟಿಯಾಗಿರೋ ಬಿರಿಯಾನಿ ರೆಡಿ ಆಗುತ್ತೆ ಅಷ್ಟೇ. ಈ ಒಂದು